ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ರೈತರು ತಮ್ಮ ಒಂದು FID ಸಂಖ್ಯೆಯನ್ನ ಹುಡುಕುವುದು ಹೇಗೆ, ಕೇವಲ ಮೊಬೈಲ್ ನಂಬರ್ ಅನ್ನ ಹಾಕೊಂಡು ಸಿಟಿಜನ್ ಲಾಗಿನ್ ನಲ್ಲಿ ಯಾವುದೇ ಆಫೀಸ್ಗೆ ಹೋಗದೇನೆ ತಾವೇ ಸ್ವತಃ ತಮ್ಮ ಮೊಬೈಲ್ ಅಲ್ಲಿ ಸಿಟಿಜನ್ ಲಾಗಿನ್ ನಲ್ಲಿ ಕೇವಲ ಮೊಬೈಲ್ ನಂಬರ್ 2 ನಿಮಿಷದಲ್ಲಿ ತಮ್ಮ FID ನಂಬರ್ ಅನ್ನ ಹುಡ್ಕೊಳ್ಬಹುದು. ಅದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಾವು ಕೂಡ ರೈತರಾಗಿದ್ರೆ ತಮ್ಮ FID ಸಂಖ್ಯೆಯನ್ನ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಯನ್ನ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಾಕ್ತಾ ಇರ್ತೇವೆ. ಸೊ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನಾವು ಸ್ವತಃ ತಮ್ಮ ಮೊಬೈಲ್ ಅಲ್ಲಿ ಕೇವಲ ಮೊಬೈಲ್ ಸಂಗೊಂಡು ತಮ್ಮ FID ಸಂಖ್ಯೆಯನ್ನ ಹುಡ್ಕೋಬಹುದಾಗಿದೆ. ಅದು ಕೂಡ ಸಿಟಿಜನ್ ಲಾಗಿನ್ ಅಲ್ಲಿ ತಾವು ಯಾವುದೇ ಆಫೀಸ್ಗೆ ಹೋಗದೇನೆ ತಮ್ಮ FID ಸಂಖ್ಯೆಯನ್ನ ತಾವು ತಿಳ್ಕೋಬಹುದಾಗಿದೆ. ಅದು ಹೇಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಇದ್ದೀನಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ನಿಮಗೆ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತೇನೆ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಸೊ ಈ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರಬಹುದು. ತಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ, ಅಲ್ಲಿ ಫ್ರೂಟ್ಸ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಕರ್ನಾಟಕ ಸರ್ಕಾರದ ಫ್ರೂಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಟಾಪ್ ಕಾರ್ನರ್ ಅಲ್ಲಿ ಸಿಟಿಜನ್ ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಟಿಜನ್ ಅವರ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿಡುತ್ತೆ. ಸೊ ತಮ್ಮ ಹತ್ರ ಸಿಟಿಜನ್ ಲಾಗಿನ್ ಇಲ್ಲ ಅಂತಂದ್ರೆ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಾವು ರಿಜಿಸ್ಟ್ರೇಷನ್ ಹಾಕಬೇಕು. ಸೊ ಅಲ್ಲಿ ಸಿಂಪಲ್ ಸ್ಟೆಪ್ ಇದೆ, ಅದು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನಾನು ಆಲ್ರೆಡಿ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ವಿಡಿಯೋ ಹಾಕಿದ್ದೇವೆ. ಸೊ ಅದನ್ನ ನೋಡ್ಕೊಂಡು ತಾವು ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಪಡ್ಕೊಂಡಾದ್ಮೇಲೆ ಸ್ನೇಹಿತರೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಲಿಕ್ಕೆ ಇರುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಷನ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಿರೋದು ಕ್ಯಾಪ್ಷನ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ತಾವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಒಂದು ಸೆಕ್ಯೂರಿಟಿ OTP ಸೆಂಡ್ ಆಗುತ್ತೆ. ಸೊ ಸ್ನೇಹಿತರೆ, ತಮ್ಮ ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಆ OTP ಹಾಕ್ಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ OTP ಹಾಕಬೇಕು, ನಂತರ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಷನ್ ಹಾಕಬೇಕು. ಸೊ ನಾ ಯಾವ ರೀತಿಯಾಗಿ ಹೇಳ್ತಾ ಇದೀನಿ ಅದೇ ರೀತಿಯಾಗಿ ತಾವು ಸಿಟಿಜನ್ ಲಾಗಿನ್ ಆಗಿ ಸೊ ಇಲ್ಲಿ ಆ ಮೊಬೈಲ್ ಸಂಖ್ಯೆಗೆ ಬಂದಿರುವಂತಹ OTP ಹಾಕೊಂಡು ಕ್ಯಾಪ್ಚಾ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಸಿಟಿಜನ್ ಲಾಗಿನ್ ನ ಫ್ರೂಟ್ಸ್ ಒಂದು ವೆಬ್ಸೈಟ್ ನ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಸೊ ತಮಗೂ ಕೂಡ ಇದೇ ರೀತಿಯಾಗಿ ಓಪನ್ ಆಗಬೇಕು. ಸೊ ಓಪನ್ ಆದ್ಮೇಲೆ ಇಲ್ಲಿ ಹೋಮ್ ಬಟನ್ ಇದೆ, ರಿಜಿಸ್ಟ್ರೇಷನ್ ಇದೆ, ಅಪ್ಲಿಕೇಶನ್ ರಿಟರ್ನ್ ಅಪ್ಲಿಕೇಶನ್ ಬಗ್ಗೆ ಇದೆ, ಮಾಡಿಫಿಕೇಶನ್ ಇದೆ, ಸರ್ಚ್ ಇದೆ, ಹಾಗೆ ಅಪ್ಲಿಕೇಶನ್ ಫಾರ್ಮ್ ಇದೆ ಮತ್ತು ಚೇಂಜ್ ಪಾಸ್ವರ್ಡ್ ಇದೆ. ಹಾಗೆ ಇಲ್ಲಿ ಸಿಟಿಜನ್ ಅವರ ನೇಮ್ ಕೂಡ ಇರುತ್ತೆ. ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಬರುತ್ತೆ ಸ್ನೇಹಿತರೆ. ಸೊ ಈಗ ತಮ್ಮ ಒಂದು FID ಸಂಖ್ಯೆಯನ್ನ ಹುಡುಕುವುದು ಹೇಗೆ, FID ಸಂಖ್ಯೆಯನ್ನ ಹುಡುಕಬಹುದು. ಸೊ ಅದು ಎಲ್ಲಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ 2 ರೀತಿಯಾಗಿ ತಮ್ಮ FID ಸಂಖ್ಯೆಯನ್ನು ಹುಡುಕಬಹುದು. ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ತಮ್ಮ FID ಸಂಖ್ಯೆನ ತಿಳ್ಕೋಬಹುದು. ಅಥವಾ ಇಲ್ಲಿ ಮಾಡಿಫಿಕೇಶನ್ ಸ್ಟೆಪ್ ಅಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಕೂಡ ತಮ್ಮ FID ಸಂಖ್ಯೆನ ತಿಳ್ಕೋಬಹುದಾಗಿದೆ. ಈಗ ನಾನು ನಿಮಗೆ ಮೊಬೈಲ್ ನಂಬರ್ ಮೂಲಕ ತಿಳಿಸ್ತೇನೆ. ಇಲ್ಲಿ ಮಾಡಿಫಿಕೇಶನ್ ಅನ್ನೋ ಒಂದು ಕಾಲಮ್ ಹತ್ರ ಬಂದು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಒಂದು FID ಸಂಖ್ಯೆ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ತಿರಬಹುದು ರೈತರ ಒಂದು FID ಸಂಖ್ಯೆ, FID ತರ ಸಂಖ್ಯೆ ಇರುತ್ತೆ, ಕೆಳಗಡೆ ರೈತರ ಒಂದು ಹೆಸರು ಕೂಡ ಇರುತ್ತೆ. ಈ ರೀತಿಯಾಗಿ ತಮ್ಮ ಒಂದು FID ನ ಕೇವಲ ಮೊಬೈಲ್ ಸಂಖ್ಯೆ ಮೂಲಕ ತಿಳ್ಕೋಬಹುದಾಗಿದೆ ಸ್ನೇಹಿತರೆ. ಸೊ ನೋಡಿದ್ರೆ ಸ್ನೇಹಿತರೆ, ಯಾವ ರೀತಿಯಾಗಿ ಫ್ರೂಟ್ಸ್ ಲಾಗಿನ್ ಅಲ್ಲಿ ರೈತರೇ ಸ್ವತಃ ತಮ್ಮ ಒಂದು FID ನ ಕೇವಲ ಮೊಬೈಲ್ ನಂಬರ್ ಮೂಲಕ ತಿಳ್ಕೋಬಹುದು ಅಂತ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.